ಗಂಡಸರು ಹಲವರನ್ನ ಮದುವೆಯಾಗಿ ವಂಚಿಸುವ ಪ್ರಕರಣಗಳನ್ನು ಸಾಮಾನ್ಯವಾಗಿ ಕೇಳಿರ್ತೇವೆ. ಇಲ್ಲೊಬ್ಬ ಮಹಿಳೆ ಒಂದಲ್ಲ ಎರಡಲ್ಲ 35 ಜನರನ್ನ ಮದುವೆಯಾಗಿ ಕೈಕೊಟ್ಟಿದ್ದಾಳೆ. ಈಕೆಗೆ ಬೇಕಾಗಿದ್ದು ಗಂಡನ ಆಸರೆಯಲ್ಲ, ಹಣಕ್ಕಾಗಿ ರಾಜಸ್ಥಾನಿ ಯುವಕರನ್ನ ಮದುವೆಯಾಗಿ ಆಮೇಲೆ ಎಸ್ಕೇಪ್ ಆಗ್ತಾ ಇದ್ಲು. ಈ ಮಹಾವಂಚಕಿ ಹಾವೇರಿ ಜಿಲ್ಲೆಯವಳು. ಸಿಕ್ಕಿಬಿದ್ದಿದ್ದು ಧಾರವಾಡ ಪೊಲೀಸರ ಕೈಗೆ. ಹಣಕ್ಕಾಗಿ 35 ಜನರನ್ನ ಮದುವೆಯಾಗಿ ವಂಚಿಸಿದ ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಗೋನಾಳದ ನಿವಾಸಿ ಸುಧಾಳನ್ನ ಧಾರವಾಡ ಪೊಲೀಸರು ಬಂಧಿಸಿದ್ದಾರೆ. ಹೀಗೆ ಮೋಸ ಮಾಡುತ್ತಿದ್ದ ಮಹಾವಂಚಕಿಯ ಕಲ್ಯಾಣ ಪುರಾಣ ಈಗ ಬಯಲಾಗಿದೆ. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಅಮರೇಶ್ ಇಂದ. ಅಮರೇಶ್, ಯಾರೀಕೆ, ಈಕೆಯ ಹಿನ್ನೆಲೆ ಏನು? ಹೌದು ಶ್ವೇತಾ, ಇದು ನಿಜಕ್ಕೂ ಈ ಪ್ರಕರಣ ನೋಡಿದ್ರೆ ಬೆಚ್ಚಿ ಬೀಳ್ಬಹುದು ಅಂತ ಹೇಳ್ಬೋದು. ಯಾಕಂದ್ರೆ ನಾವು ನೋಡ್ತಾ ಇರ್ತೀವಿ, 1-2 ಮದುವೆ ಗಂಡಸರಾದ್ರೆ ಅದು ಮಹಾವಂಚನೆ, ಮತ್ತೆ ಆತ ಪತ್ನಿಯರಿಗೆಲ್ಲ ಮೋಸ ಮಾಡಿದ ಅಂತ ಹೇಳಿ ಸುದ್ದಿ ನಾವು ಆಗಾಗ ಕೇಳ್ತಾ ಇರ್ತೀವಿ. ಆದ್ರೆ ಇದು ಒಂದು ದೊಡ್ಡ 35 ಜನರಿಗೆ ಮದುವೆ ಆಗಿದ್ದಾಳೆ ಅಂತ ಹೇಳಿ ಈಗಾಗಲೇ ತಿಳಿದು ಬಂದಿದೆ. ನಿಜಕ್ಕೂ ಏನು ಪೊಲೀಸರು ಕೂಡ ಈ ಒಂದು ಸುದ್ದಿಯಿಂದ ಬೆಚ್ಚಿ ಬಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಇವತ್ತು ಈಕೆ ಏನು ರಾಜಸ್ಥಾನದ ಒಂದು ಯುವಕರನ್ನ ಈಕಿ ಬಂಡವಾಳ ಮಾಡ್ಕೊಂಡು ಅಲ್ಲಿ ಹೆಣ್ಣು ಸಿಗ್ಲಾರಂತ ಒಂದು ಯುವಕರಿಗೆ ಈಕಿ ಆತ ಹೆಂಡತಿಯಾಗಿ ಹೋಗ್ತಾ ಇದ್ಲು. ಮದುವೆಯಾಗಿ ಸುಮಾರು 8 ದಿನಗಳಲ್ಲೇ ಬಿಟ್ಟು ಮತ್ತೊಂದು ಮದುವೆ ಆಗ್ತಾ ಇದ್ಲು. ಸೊ ಹೀಗೆ ಒಂದು 8 ದಿನದಲ್ಲಿ ಬಿಟ್ಟು ಹೀಗೆ ಸುಮಾರು ಇಂದಿನವರೆಗೆ 35 ಜನ ಯುವಕರಿಗೆ ವಂಚಿಸಿದ್ದಾಳೆ. ಹಾಗೆ ಅಷ್ಟೇ ಅಲ್ಲ, ಅಕ್ಕಿ ಏನು ಮದ್ವೆಯಾಗಿ ಹೋಗುವಂತ ಸಂದರ್ಭದಲ್ಲಿ ಅಕ್ಕಿ ಏನ್ ಚಿನ್ನ ಒಡವೆ ಹಾಕ್ತಾ ಇದ್ರು, ಆ ವಧುವಿನ ಕಡೆ ಅವೆಲ್ಲ ಚಿನ್ನ ಒಡವೆ ಮತ್ತು ಹಣ ಸಮೇತ ಇಕ್ಕಿ ಮತ್ತೆ ಪರಾರಿಯಾಗಿ ತನ್ನ ಜಾಗಕ್ಕೆ ಬರ್ತಾ ಇದ್ಲು. ಹುಬ್ಬಳ್ಳಿಯಲ್ಲಿ ಒಂದು ಕಿರಾಣಿ ಅಂಗಡಿ ಇಟ್ಟುಕೊಂಡು ಇಕ್ಕಿ ಇಷ್ಟೆಲ್ಲ ಜನ ಸುಮಾರು 35 ಜನರಿಗೆ ಇಕ್ಕಿ ವಂಚನೆ ಮಾಡಿದ್ದಾಳೆ. ಸೊ ಇಷ್ಟೇ ಅಲ್ಲ, ಇಕ್ಕಿ ಹಿಂದೆ 3-4 ಜನರು ಕೂಡ ಈಗಾಗಲೇ ಬಂದಿದ್ದಾರೆ. ಆದ್ರನ್ನ ಪೊಲೀಸರು ಇವ್ರು ಯಾರು ಅಂತ ಹೇಳಿ ಖಚಿತಪಡಿಸ್ತಾ ಇಲ್ಲ. ಆದ್ರೆ ಶ್ವೇತಾ, ಸವಣೂರು ತಾಲೂಕಿನ ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಸುಧಾ ಅನ್ನುವಂತ 28 ವರ್ಷ ಸುಧಾ ಅನ್ನುವಂತ ಈ ವಂಚಕಿ ಈಗಾಗಲೇ ಸಿಕ್ಕಿ ಬಿದ್ದಿದ್ದಾಳೆ. ಈಗಾಗಲೇ ಪೊಲೀಸ್ ಕಮಿಷನರ್ ಕೂಡ ಇನ್ನೂ ಯಾರ್ಯಾರು ಮದುವೆ ಆಗಿದ್ದಾರೆ ಮತ್ತೆ ಬೇರೆ ಯಾವ್ದಾ ರಾಜ್ಯದ ಜೊತೆ ಈಕಿ ಮತ್ ಮದುವೆ ಆಗಿರೋ ಪ್ರಕರಣ ಏನ ಬೆಳಕಿ ಬಂದಿದೆ ಅಂತ ಹೇಳಿ ಈಗಾಗಲೇ ತನಿಖೆ ನಡೆಸ್ತಾ ಇದ್ದಾರೆ. ಈಗಾಗಲೇ ಈಕಿನ ಮೇಲೆ ಪ್ರಕರಣ ದಾಖಲಿಸಿಕೊಂಡು ಸುಮಾರು ಇನ್ನೂ ಬೇರೆ ಕಡೆ ಎಲ್ಲಾರು ಮದುವೆ ಆಗಿರ್ಬೋದು ಅಥವಾ ಇನ್ನು ಬೇರೆ ಯಾರು ವಂಚನೆಗೊಳಗಾಗಿರ್ಬೋದು. ಇವ್ರಿಗೆ ಪೊಲೀಸರು ಪ್ರಾಥಮಿಕ ಮಾಹಿತಿಯಿಂದ ಗೊತ್ತಾಗಿದ್ದು 35, ಇನ್ನು ಎಷ್ಟು ಜನರಿಗೆ ವಂಚನೆ ಮಾಡಿದ್ದಾಳೆ ಅನ್ನೋದು ಗೊತ್ತಾಗಬೇಕಾಗಿದೆ ಶ್ವೇತಾ. ಓಕೆ ಅಮರೇಶ್, ಒಂದಲ್ಲ ಎರಡಲ್ಲ 35 ಜನರನ್ನ ವಂಚಿಸಿದ್ದಾರೆ. ಒಬ್ರು ಮೋಸ ಹೋಗ್ತಾರೆ, ಇಬ್ರು ಮೋಸ ಹೋಗ್ತಾರೆ. ಓಕೆ, ಆದ್ರೆ 35 ಜನ ಕೂಡ ಮೋಸ ಹೋಗಿದ್ದಾರೆ. ಯಾವ ರೀತಿ ಈಕೆ ವಂಚಿಸ್ತಾ ಇದ್ಲು, ಯಾವ ರೀತಿ ಬಲೆಯನ್ನ ಬೀಸ್ತಾ ಇದ್ಲು? ಹೌದು ಶ್ವೇತಾ, ಖಂಡಿತವಾಗಿ ಈಕಿ ಸುಮಾರು ದಿನ ಅಲ್ಲಿ ಹೋಗಿದ ನಂತರ ಅವ್ರ ಜೊತೆ ಅದೇ ಮನೆಯಲ್ಲಿ ಸಂಸಾರ ಮಾಡಿ ಸುಮಾರು ಆ ಗಂಡನಿಗೆ ಗೊತ್ತಾಗದಾಕೆ ಆ ಗಂಡನಿಗೆ ಒಂದು ನಂಬಿಸಿ ಮನೆಯಲ್ಲಿ ಇರುವಂತ ಚಿನ್ನಾಭರಣ ಮತ್ತೆ ಏನ ಹಣ ಪಡ್ಕೊಂಡು ಆತನಿಗೆ ಮೋಸ ಮಾಡಿ ಮತ್ತೊಂದು ಸುಮಾರು 8 ದಿನದಲ್ಲಿ ಮತ್ತೊಂದು ಮದುವೆ ಆಗ್ತಾ ಇದ್ಲು. ಅವನಿಗೆ ಕೂಡ ಇದೇ ರೀತಿ ಒಂದು ವಂಚನೆ ಮಾಡಿ ಮತ್ತೊಂದು ಇದೇ ರೀತಿ ವಂಚನೆ ಮಾಡ್ತಾ ಇದ್ಲು. ಸುಮಾರು ರಾಜಸ್ಥಾನದ ಯುವಕರಿಗೆ 35 ಜನ ತಿಳಿದು ಬಂದಿರುವಂತದ್ದು. ಎಲ್ಲಾ ರಾಜಸ್ಥಾನ ಮೂಲದವರು ಆ ರಾಜಸ್ಥಾನದ ಯುವಕರಿಗೆ ಈಕಿ ಮೋಸ ಮಾಡಿದಾಳೆ ಅಂತ ಹೇಳಿ ಗೊತ್ತಾಗಿದೆ. ಇನ್ನು ಅದ್ರ ಬಗ್ಗೆ ಇನ್ನು ಸ್ಪಷ್ಟವಾದ ಮಾಹಿತಿ ಗೊತ್ತಾಗಬೇಕಾಗಿದೆ ಶ್ವೇತಾ. ಓಕೆ, ಧನ್ಯವಾದಗಳು ಅಮರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.